ನಮಸ್ಕಾರ ರೀ. ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ರಾಶಿಯಲ್ಲಿದ್ದಾಗ ನಿಮಗೆ ಕೊಡುವಂತಹ ಸುಖ ದುಃಖಗಳು ಏನು ಅದನ್ನ ತಿಳಿಯೋಣ ಬನ್ನಿ. ಮೊದಲಿಗೆ ಶುಕ್ರ ಏನು ಕೊಡ್ತಾನೆ? ಸೌಂದರ್ಯ, ಪ್ರಜ್ಞೆ, ಸುಖ, ಸೌಕರ್ಯ, ಕಲೆ, ಹಣಕಾಸಿನಲ್ಲಿ ಆಸಕ್ತಿ, ದಾಂಪತ್ಯ ಜೀವನ, ಇವುಗಳ ಬಗ್ಗೆ ಕೆಲವು ವಿಶೇಷ ಸೂಚನೆಗಳನ್ನು ನಾವು ಕಾಣಬಹುದು. ಹಾಗಾದರೆ ಮೇಷದಿಂದ ಮೀನದವರಿಗೆ ಯಾವ ರಾಶಿಯಲ್ಲಿ ಶುಕ್ರ ಇದ್ದರೆ ಯಾವ ರೀತಿಯಾದಂಥ ಫಲ ನಿಮಗೆ ಸಿಗ್ಬೋದು ಒಂದೊಂದಾಗಿ ತಿಳಿಯೋಣ ಬನ್ನಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು GK ಗುರುರಾಜ್, ಆರ್ಯಕಾ ಆಸ್ಟ್ರೋಟೆಕ್ಗೆ ಸ್ವಾಗತ. ಬನ್ನಿ ವಿಷಯಕ್ಕೆ. ಮೊದಲಿಗೆ ಮೇಷರಾಶಿಯಲ್ಲಿ ಶುಕ್ರ ಇದ್ದರೆ ಏನಾಗುತ್ತೆ ಅದನ್ನು ನೋಡೋಣ. ಶುಕ್ರನ ಸ್ಥಾನ ಮೇಷರಾಶಿಯಲ್ಲಿದ್ದರೆ ನಿಮ್ಮ ಸೌಂದರ್ಯ, ಜ್ಞಾನ, ಅದೊಂದೇ ಅಲ್ಲ, ಕಲೆ, ಸುಖ, ಸೌಕರ್ಯ, ಭೂಮಿ, ಪೇಂಟಿಂಗ್ ಮತ್ತು ಕರಕುಶಲಗಳು, ಕಲಾತ್ಮಕವಾದಂಥ ಜೀವನ, ಇಂಥ ಜೀವನವನ್ನು ಚೆನ್ನಾಗಿ ನಡೆಸ್ಬೋದಂಥ ಒಂದು ಭಾಗ ಇರುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಶುಕ್ರ ಇದ್ದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇದ್ದರೆ ಏನಪ್ಪ ಅಂದರೆ ಒಳ್ಳೆ ಅರ್ಥಶಾಸ್ತ್ರಜ್ಞ ಕೂಡಿರುವಂತಹ ಒಂದು ಭಾಗ. ಸೌಕರ್ಯ, ಕಲೆಗಳಲ್ಲಿ ಆಸಕ್ತಿ, ಸುಗಂಧವಾದಂಥ ಕಾಸ್ಮೆಟಿಕ್ಸ್ ಐಟಮ್ಸ್ ಮೇಲೆ ತುಂಬ ಒಲವು ಮತ್ತು ಅದರ ವ್ಯಾಪಾರ ವ್ಯವಹಾರಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಬ್ಯಾಂಗಲ್ಸ್ ಮತ್ತು ಹೆಣ್ಮಕ್ಳದು ಲಿಪ್ಸ್ಟಿಕ್ಕು, ಪೌಡ್ರಸ್ಸು ಮತ್ತು ಆ ಸೌಂದರ್ಯವಾದಂಥ ವಸ್ತುಗಳು ಅಂತೇನಿರುತ್ತೆ ಅಂಥ ವಸ್ತುಗಳ ಮೇಲೆ ವ್ಯಾಪಾರದ ಫೋಕಸ್ ತುಂಬ ಜಾಸ್ತಿ ಇರುತ್ತೆ. ಗ್ರಂಥಿಗೆ ಅಂಗಡಿ, ಇಂಥ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿ ತೊಡಗಿರ್ತಾರೆ ಇವರು, ತುಂಬ ಚೆನ್ನಾಗಿ. ಮತ್ತು ಫೋಟೋಗ್ರಾಫಿಸ್ ಆಗಿರ್ತಾರೆ. ರೈತಾಪಿ ಜೀವನ ನಡೆಸುವಂತಹ ಒಂದು ಭಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರೀತಿ ವಿಶ್ವಾಸದಿಂದ ಇವರು ತುಂಬ ಚೆನ್ನಾಗಿ ಕೂಡಿರ್ತಾರೆ. ವಸ್ತುಗಳನ್ನು, ತುಂಬ ಸಂಪತ್ತನ್ನು ಚೆನ್ನಾಗಿ ಸಂಗ್ರಹಣೆ ಮಾಡ್ತಾರೆ. ಇನ್ನು ಮಿಥುನ ರಾಶಿ ಬಂದರೆ ಏನಪ್ಪ ಅಂದರೆ ಮಾತಿನ ಚಾತುರ್ಯತೆ ತುಂಬ ಇರುತ್ತೆ. ಬುದ್ಧಿವಂತಿಕೆ ಮತ್ತು ಸಂವಹನದ ಮೂಲಕ ಆಕರ್ಷಣೆ, ಅಂದರೆ ಇನ್ನೊಬ್ಬರನ್ನ ಆಕರ್ಷಣೆ ಮಾಡುವಂತಹ ಇವರಲ್ಲಿ ಗುಣಲಕ್ಷಣಗಳು ತುಂಬ ಇರುತ್ತೆ. ಸಾಹಿತ್ಯ, ಸಂಗೀತ, ಬರವಣಿಗೆ, ವ್ಯಾಪಾರ ಮುಂತಾದವುಗಳಲ್ಲಿ ತುಂಬ ಆಸಕ್ತಿಯಿಂದ ತುಂಬ ಕೂಡಿರ್ತಾರೆ. ಸಂಬಂಧಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇನ್ನು ಕಟಕ ರಾಶಿಯಲ್ಲಿ ಶುಕ್ರ ಇದ್ದರೆ ಭಾವನಾತ್ಮಕವಾದಂಥ ಪ್ರೀತಿ ಇವರಲ್ಲಿರುತ್ತೆ. ಕುಟುಂಬದ ಮೇಲಿನ ಮಮತೆ ಜಾಸ್ತಿ ಇರುತ್ತೆ. ಆರೈಕೆಗಳಲ್ಲಿ ಮನೋಭಾವನೆಯಿಂದ ಆರೈಕೆ ಮಾಡ್ತಾರೆ. ಮನೋರಂಜನೆಗೆ ತುಂಬ ಮನಸ್ಸು ಕೊಡ್ತಾರೆ ಇವರು. ಮನೋರಂಜನೆಗೆ ತುಂಬ ಒತ್ತು ಕೊಡ್ತಾರೆ ಇವರು. ಬೆಲೆ ಮತ್ತು ಬೇರೆ ಬೇರೆ ಆದಂಥ ವಸ್ತುಗಳನ್ನು ನೋಡಿದ್ರೆ ಖರೀದಿ ಮಾಡಬೇಕು ಎಂಬತಕ್ಕಂಥ ಮನೋಭಾವನೆ ಬರುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಶುಕ್ರ ಇದ್ದರೆ ಇವರು ಸ್ವಲ್ಪ ಕಠಿಣವಾಗಿ ಮಾತಾಡ್ತಾರೆ, ಆದರೆ ಮನಸ್ಸು ತುಂಬ ಒಳ್ಳೆಯ ಹೃದಯ, ವಿಶಾಲವಾದಂಥ ಹೃದಯ, ಹೆಂಗರಳಿನ ಸ್ವಭಾವ ಇರುತ್ತೆ. ಅದರಲ್ಲೂ ಹೆಂಗಸರಿಗೆ ಆಗ್ಬಿಟ್ಟಿದ್ರಂತೂ ಮೊದಲೇ ಹೆಂಗಸರಿಗೆ ಹೆಂಗರಳು, ಅದರ ಮೇಲೆ ಇದೊಂದು ಗ್ಲೇರ್ ಕೂತ್ಕೊಂಡ್ರೆ ಏನಾಯ್ತು ಹೇಳಿ, ಇನ್ನೂ ವಿಶೇಷವಾದಂಥ ಭಾವನೆ ಇರುತ್ತೆ. ತನ್ನ ಕುಟುಂಬದ ಮೇಲೆ, ಸ್ನೇಹಿತರ ಮೇಲೆ, ಸಮಾಜದ ಮೇಲೆ ಒಂದು ರೀತಿಯಾದಂಥ ಒಂದು ಜವಾಬ್ದಾರಿ ಜಾಸ್ತಿ ಇವ್ರ ಮೇಲೆ ಇರುತ್ತೆ. ಮೆಚ್ಚುಗೆಯ ಒಂದು ಸ್ಥಾನಮಾನಗಳನ್ನು ಪಡಿತಾರೆ. ಕಲಾತ್ಮಕವಾದಂಥ ಜೀವನವನ್ನು ನಡೆಸ್ತಾರೆ. ಪ್ರತಿಭೆಗೆ ಇವರು ತುಂಬ ಒತ್ತು ಕೊಡ್ತಾರೆ. ಇನ್ನು ಕನ್ಯಾ ರಾಶಿಗೆ ಬಂದರೆ ಅಲ್ಲಿ ನೀಚ ಸ್ಥಾನ ಆಗಿರೋದ್ರಿಂದ ಕೆಲವು ಸಮಯದಲ್ಲಿ ಫಲಗಳು ಕಡಿಮೆ ಕೊಡಬಹುದು. ಆದರೆ ಬುಧನ ಒಂದು ಸಪೋರ್ಟ್ ಸಿಕ್ಕಿದ್ರೆ ಈ ಶುಕ್ರನಿಗೆ ವಿಶೇಷವಾದಂಥ ಫಲ. ಲಿರಿಕ್ಸ್, ಕತೆಗಾರರಾಗೋದು, ವ್ಯಾಪಾರ ವ್ಯವಹಾರಗಳಾಗೋದು, ಆರ್ಕಿಟೆಕ್ಟ್, ಬಿಲ್ಡಿಂಗ್ಗಳನ್ನು ಕಟ್ಟಿ ಅದರಲ್ಲಿ ಒಳಗಡೆ ಇಂಟೀರಿಯರ್ ಕೆಲಸಗಳನ್ನು ಮಾಡಿಸುವಂತಹ ಒಂದು ವಿಧಾನ. ಸ್ತ್ರೀಯರಿಗಾಗಿದ್ದರೆ ಕೆಮಿಸ್ಟ್ರಿ ವಿಭಾಗದಲ್ಲಿ ವಿದ್ಯಾಭ್ಯಾಸ, ಒಳ್ಳೆಯ ಒಂದು ಚಟುವಟಿಕೆಗಳಿಂದ ತುಂಬಿರುವಂತಹ ಒಂದು ವ್ಯಕ್ತಿ. ಶುಕ್ರ ಅಲ್ಲಿ ಏನಾದ್ರು ವೀಕ್ ಆಗಿದ್ದರೆ ಕೆಲವು ಸ್ತ್ರೀಯರಿಗೆ ತಿಂಗಳಿಗೆ 3 ದಿನ ಆಗುವಂಥ ಮೇಲಿನ ಏರುಪೇರುಗಳು ಆಗಬಹುದು. ಅದಕ್ಕೆ ಔಷಧಿಗಳು ತಗೊಂಡ್ರೆ ಉತ್ತಮವಾದಂಥ ಆರೋಗ್ಯ ಸಿಕ್ಕತ್ತೆ. ಇನ್ನು ತುಲಾ ರಾಶಿಗೆ ಬಂದರೆ ಇವರು ಕಲೆಗೆ ತುಂಬ ಒತ್ತು ಕೊಡ್ತಾರೆ. ಶುಕ್ರ ತುಲಾ ರಾಶಿಯಲ್ಲಿದ್ದರೆ ಸೌಂದರ್ಯ, ಸಾಮಾಜಿಕತೆಯಲ್ಲಿ ತುಂಬ ಹೊಂದಾಣಿಕೆ ಆಗುವಂಥ ಒಂದು ಗುಣಲಕ್ಷಣಗಳು ಹಾಗೂ ಜನರೊಂದಿಗೆ ಸುಲಭವಾಗಿ ಬೆರೆಯುವಂಥ ಒಂದು ಸ್ವಭಾವ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇದ್ದರೆ ತನ್ನ ಕುಟುಂಬದ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾರೆ. ಭೇದ ಭಾವಗಳನ್ನು ಮಾಡೋದಿಲ್ಲ. ಎಲ್ಲ ವಿಚಾರದಲ್ಲೂ ವಿಚಾರಶೀಲವಂತರಾಗಿರ್ತಾರೆ.
ಪತಿವ್ರತ ಸ್ತ್ರೀಯರಾಗಿರ್ತಾರೆ, ಕೆಲವರಾಗಿದ್ದರೆ ಪತಿವ್ರತ ಸ್ತ್ರೀಯರಾಗಿರ್ತಾರೆ. ಕೆಲವು ಸಮಯದಲ್ಲಿ ಲೆಕ್ಕಾಚಾರ ತುಂಬ ಹಾಕ್ತಾರೆ. ಶುಕ್ರ ಅಲ್ಲೇ ಇದ್ದರೆ ಬಹಳವಾದಂಥ ಒಂದು ತನ್ನ ಕುಟುಂಬದ ಮೇಲೆ ತಾನು ಫೋಕಸ್ನ ತುಂಬ ಮಾಡ್ತಾನೆ. ಹಣಕಾಸಿನ ವಿಚಾರದಲ್ಲಿ, ಒಡವೆ ವಿಚಾರಗಳಲ್ಲಿ, ಇನ್ನಿತರ ವಿಚಾರಗಳಲ್ಲಿ ಅನ್ನೆಸೆಸರಿಯಾಗಿ ಇವರು ಖರ್ಚು ಮಾಡೋದಿಲ್ಲ. ಬಹಳ ಜಾಗೃತೆಯಿಂದ ಜೀವನವನ್ನು ನಡೆಸ್ತಾರೆ. ಇನ್ನು ಧನುಸು ರಾಶಿಯಲ್ಲಿ ಶುಕ್ರ ಬಂದರೆ ವಿನ್ಯಾಸವಾದಂಥ ಮನೆಯನ್ನು ಕಟ್ಟಬೇಕು ಎಂಬತಕ್ಕಂಥ ಆಸಕ್ತಿ ಜಾಸ್ತಿ ಇರುತ್ತೆ. ಒಳಗಡೆ ಇಂಟೀರಿಯರ್ನ ತುಂಬ ಚೆನ್ನಾಗಿ ಮಾಡಬೇಕು. ಯಾವುದಾದ್ರೂ ಹೊಸ ವಸ್ತುವನ್ನು ನೋಡಿದ್ರೆ ಅದನ್ನು ತಾನು ಖರೀದಿ ಮಾಡಬೇಕು ಅಂತ ಮನೋಭಾವನೆ ಇವರಲ್ಲಿ ಬರುತ್ತೆ. ಜೊತೆಗೆ ವಿಶಾಲವಾದಂಥ ಮನೋಭಾವನೆ, ಹೊಸವಾದಂಥ ಅನುಭವಗಳು ಇವರಿಗೆ ತುಂಬ ಆಗ್ತಿರುತ್ತೆ. ಅದರಿಂದ ಇವರ ಜ್ಞಾನ ಆವಾಗವಾಗ ಹೆಚ್ಚು ಪಡಿತಾ ಇರ್ತಾರೆ. ಪ್ರವಾಸಗಳಲ್ಲಿ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಸಂಸ್ಕೃತಿ ಅಥವಾ ಅಧ್ಯಯನದಿಂದ ಇವರು ಒಂದು ವೇಳೆ ಏನಾದ್ರು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದದರ ಕಡೆ ಗಮನ ತುಂಬ ಆಗ್ಬಿಟ್ರೆ ಎಲ್ಲವನ್ನು ಮರೆಯುವಂಥ ಶಕ್ತಿ ಇವರಿಗೆ ತುಂಬ ಇರುತ್ತೆ. ಓದಿಗೆ ತುಂಬ ಇವರು ಆಕರ್ಷಣೆಯನ್ನು ಕೊಡ್ತಾರೆ. ಇನ್ನು ಮಕರ ರಾಶಿಗೆ ಬಂದರೆ ಇದು ಲಕ್ಷ್ಮೀ ಕಟಾಕ್ಷ ಸ್ಥಾನ ಅಂತಲೇ ಕರೀತಾರೆ ಶುಕ್ರನಿಗೆ. ಒಂದು ವೇಳೆ ಶನಿ ಅಲ್ಲೇ ಇದ್ದರೆ, ಅದಕ್ಕೆ ಮುಂದೆ ಬರ್ತೀನಿ, ಆದರೂ ಒಂದು ಚುಟುಕು ಹೇಳ್ತೀನಿ. ಶನಿ ಶುಕ್ರ ಒಟ್ಟಿಗೆ ಮಕರ ರಾಶಿಯಲ್ಲಿದ್ದರೆ ಒಳಗಿನ ಸೌಂದರ್ಯ, ಹೊರಗಿನ ಸೌಂದರ್ಯ ಎಷ್ಟು ಮನೋವಿಶಾಲದಿಂದ ಅವರು ಬದುಕ್ತಾರೆ ಅಂದರೆ ಚ್ಯುತಿ ಇಲ್ಲದೆ ಬದುಕ್ತಾರೆ. ಅಂಥ ಒಂದು ಸ್ಥಾನ ಶುಕ್ರ ಅಲ್ಲಿ. ಆದರೆ ಕೆಲವು ಸಮಯದಲ್ಲಿ ಕೋಪ ಬಂದರೆ ಅವ್ರನ್ನ ಸದೆ ಬಡಿತಾರೆ. ಮತ್ತು ಗಾಂಭೀರ್ಯತೆ ಇರುತ್ತೆ, ಜವಾಬ್ದಾರಿಯನ್ನು ಪಡೆದಿರ್ತಾರೆ. ಇನ್ನೊಬ್ರು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿವಾರಣೆ ಮಾಡ್ತಾರೆ. ಹಣಕಾಸಿನ ಸೌಂದರ್ಯಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬ ನಿಧಾನಗತಿಯಲ್ಲಿ ಆ ವ್ಯವಹಾರಗಳನ್ನು ಮಾಡ್ತಾರೆ. ಶಿಸ್ತಿನಿಂದ ಮನೋಭಾವವನ್ನು ಕಟ್ಟಿಕೊಳ್ಳುವಂಥ ಒಂದು ಸ್ವಭಾವ ಇವರಲ್ಲಿ ತುಂಬ ಇದೆ. ಇನ್ನು ಕುಂಭರಾಶಿಯಲ್ಲಿ ಶುಕ್ರ ಇದ್ದರೆ ತೀರ್ಥಕ್ಷೇತ್ರ ಯಾತ್ರೆ, ನಿಜವಾದ ಭಗವಂತನಲ್ಲಿ ಭಕ್ತಿ, ಸ್ನೇಹಕ್ಕೆ ಬಹಳ ಮಹತ್ವ, ಸಂಗೀತಗಳಲ್ಲಿ ತುಂಬ ಆಸಕ್ತಿ, ಸಂಗೀತದ ಕಡೆ ಗಮನ ಜಾಸ್ತಿ, ಮಂತ್ರ ಉಚ್ಚಾರಣೆಗಳು, ಮತ್ತು ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ, ಆದರೂ ಶಾಂತ ಸ್ವಭಾವದಿಂದ ಇರುವಂಥ ವ್ಯಕ್ತಿಗಳು. ಇನ್ನು ಶುಕ್ರ ಮೀನರಾಶಿಯಲ್ಲಿದ್ದರೆ ಅಲ್ಲಿ ಉಚ್ಚ ಸ್ಥಾನವನ್ನು ಪಡಿತಾನೆ. ಕರುಣೆ, ಕಲೆ, ಕಲ್ಪನಾ, ಭಾವನಾತ್ಮಕವಾದಂಥ ಜೀವನ ಇವರಿಗೆ ತುಂಬ ಹೆಚ್ಚಾಗಿರುತ್ತೆ. ಆದರ್ಶವಾದಂಥ ಪ್ರೀತಿ ಮತ್ತು ಸೌಂದರ್ಯದ ಅನುಭವದ ಕಡೆಗೆ ಇವರಿಗೆ ಹೆಚ್ಚು ಒಲವು ಇರುತ್ತೆ ಅಂತ ಹೇಳ್ತಾ, ಈ ಶುಕ್ರ 12 ರಾಶಿಗಳಲ್ಲಿದ್ದರೆ ಏನು ವಿಶೇಷವಾದಂಥ ಫಲವನ್ನು ತಿಳಿಸಿದ್ದೀನಿ. ಮುಂದೆ ಬುಧ ಯಾವ ರಾಶಿಯಲ್ಲಿದ್ದರೆ ಏನೇನು ಒಂದು ಪಂಡಿತ, ಬುದ್ಧಿವಂತಿಕೆ, ಎಚ್ಚರಿಕೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ 4 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.